ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಾಧ್ಯ ಸಂಧಾನ ಮೂಲಕ ಬಗೆಹರಿಸಿದ್ರೆ ಅವರಿಗೂ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು, ಒಂದು ವ್ಯಾಜ್ಯ ಕೂಡ ಕಡಿಮೆ ಆಗುತ್ತೆ, ಕೋರ್ಟಿನ ಹೊರೆ ಕೂಡ ಕಡಿಮೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಲೋಕದಲ್ಲಂತ ಹಮ್ಮಿಕೊಳ್ತೇವೆ. ಈ ವ್ಯಾಜ್ಯಪೂರ್ಣ ಪ್ರಕರಣಗಳಲ್ಲಿ ಚಟ್ಟ ಅಮಾನ್ಯದ ಪ್ರಕರಣಗಳು ಅಂದರೆ ಸೆಕ್ಷನ್ 138 ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ಸ್ಥಾಪಿಸಿರುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕ ವಿವಾದಗಳು, ಕೈಗಾರಿಕಾ ಕಾರ್ಮಿಕರ ವೇತನ ಸಂಬಂಧಿತ ಕ್ಲೇಮ್ಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಇತರ ಪ್ರಕರಣಗಳನ್ನು ನಾವು ರಾಜ್ಯ ಸಂಧಾನ ಮೂಲಕ ಬಗೆಹರಿಸ್ತೇವೆ. ಈ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜ್ಯ ಆಗಬಲ್ಲಂಥ ಅಪರಾಧಿಕ ಪ್ರಕರಣ ಅಂದರೆ ಕಂಪೌಂಡೇಬಲ್ ಅಫೆನ್ಸಸ್ ಮತ್ತು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ಸ್ಥಾಪಿಸುವ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನ ಸಂಬಂಧಿಸಿದ ಕ್ಲೇಮ್ಗಳು, ಜಿಲ್ಲಾ ಗ್ರಾಮೀಣ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಹಾಗೂ ವೈವಾಹಿಕ ಮತ್ತು ಕುಟುಂಬ ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳು. ಕಳೆದ ಬಾರಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಸುಮಾರು 14 ಪ್ರಕರಣಗಳು ರಾಜ್ಯ ಸಂಧಾನ ಆಗಿದೆ. ಈ ಒಂದು ಡೈವೋರ್ಸ್ ಪಿಟಿಷನ್ಗಳು ಅದು ನಿಜ ಒಳ್ಳೆಯ ಒಂದು ಬೆಳವಣಿಗೆ. ಆ ರೀತಿ ಚಟ್ಟಮಾನ್ಯದ ಪ್ರಕರಣಗಳು, ಮೋಟಾರ್ ಅಪಘಾತ ಪರಿಹಾರದ ನ್ಯಾಯಾಧೀಕರಣ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಆಮೇಲೆ ಕಾಯಂ ಜನತಾ ನ್ಯಾಯಾಲಯದ ಪ್ರಕರಣಗಳನ್ನು ಈ ಲೋಕಾದಾಲದಲ್ಲಿ ನಾವು ಇದು ಮಾಡ್ತೇವೆ, ಬಗೆಹರಿಸ್ತೇವೆ. ಆದ್ದರಿಂದ ಈ ಒಂದು ಲೋಕಾದಾಲದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಮುಖ್ಯವಾಗಿ ಪತ್ರಿಕಾ ಮಾಧ್ಯಮಗಳು ಜನಸಾಮಾನ್ಯರಿಗೆ ತಿಳಿಯುವಂತೆ ನಮ್ಮ ಪೇಪರಲ್ಲಿ ಸ್ವಲ್ಪ ಪ್ರಚಾರಗೊಳಿಸಿ ಜನರು ನಮ್ಮ ಕೋರ್ಟಿಗೆ ಬಂದು ಇದನ್ನು ಸ್ವತಃ ನಾವು ಇದನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ರೆ ನಮಗೂ ಬೇಗ ಪ್ರಕರಣ ತೀರ್ಮಾನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಎಲ್ಲ ಜಿಲ್ಲೆಗಳಿಂದ ಸ್ಮಶಾನ ಎಷ್ಟಿದೆ ಎಲ್ಲವನ್ನು ನಮ್ಮಿಂದ ರಿಪೋರ್ಟ್ ತಗೊಂಡಿದ್ದಾರೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವೆಲ್ಲ ತಾಲೂಕುಗಳಲ್ಲಿ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಷ್ಟೆಷ್ಟು ಸ್ಮಶಾನ ಭೂಮಿ ಇದೆ ಮತ್ತು ಎಲ್ಲಿ ಖಾಲಿ ಇದೆ ಅದನ್ನೆಲ್ಲ ನಾವು ರಿಪೋರ್ಟ್ ಈಗಾಗಲೇ ಹಾಕಿದ್ದೀವಿ. ಆದೇಶ ಆಗಲಿಕ್ಕೆ ಬಾಕಿ ಇದೆ. ಮತ್ತು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಆದೇಶವು ಬಂದಿದೆ. ಸ್ಮಶಾನ ಭೂಮಿ ಇಲ್ಲದಲ್ಲಿ ಸ್ಮಶಾನ ನಿರ್ಮಾಣ ಮಾಡಿಕೊಡ್ಬೇಕು. ಬೇರೆ 10 ಪ್ರಕರಣ ಇಲ್ಲಿ ಸದ್ಯಕ್ಕೆ ನಮ್ಮಲ್ಲಿರುವಂಥದ್ದು ಬೇರೆ ಲಿಟಿಗೇಷನ್. ಈಗ ಡಿಕ್ಲೇಷನ್ ಸೂಟ್, ಪಾರ್ಟಿಷನಲ್ಲಿ ನಿಜವಾಗಿ ಪಾರ್ಟಿಷನ್ ಸೂಟ್ ರಾಜ್ಯ ನಮಗೆ ತುಂಬ ರಿಲೀಫ್. ಯಾಕಂದರೆ ಅವರಿಗೆ ಜೀವಮಾನದಲ್ಲಿ, ಅವರ ಜೀವಿತ ಕಾಲದಲ್ಲಿ ಅದು ರಾಜ್ಯ ಆಗಿ ಅವರಿಗೆ ಶೇರ್ ಸಿಗುತ್ತೆ. ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅವ್ರು ಸತ್ನಾಂತರ ಅವ್ರು ನಿಗದಿಸ್ಕೊಳ್ಳೋದು, ಪಾರ್ಟಿ ಆಗೋದು ಮತ್ತೆ ಡಿಲೇ ಆಗೋದಿಲ್ಲ. ಸೊ ಪಾರ್ಟಿಷನ್ ಸೂಟಲ್ಲಿ ನಾವು ಭಾಳಷ್ಟು ನಾವು ಒತ್ತು ಕೊಡ್ತೇವೆ ಅದನ್ನು ರಾಜಿ ಮಾಡಲಿಕ್ಕೆ. ಪಾರ್ಟಿ ಈಗ ಸೆಟ್ಲ್ ಆಗಿದ್ದಾರೆ ಪೊಲ್ಯೂಷನ್, ಅದನ್ನು ಬೇಗ ಬೇಗ ತೀರ್ಮಾನ ಮಾಡ್ಬೋದು.